ನಮಸ್ಕಾರ. ಈ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ಸಾವಿರಾರು ಜನ, ಲಕ್ಷಾಂತರ ಜನ ಜ್ಯೋತಿಷರಿದ್ದಾರೆ. ಬಟ್ ತುಂಬ ಜನ ಹೇಳೋದು ನಿಜ ಆಗೋದಿಲ್ಲ. ಇದು ನಿಜವಾದ ಜ್ಯೋತಿಷಿ ಯಾರು ನಾಲೆಡ್ಜ್ ಇದೆ ಅಂತೇಳಿ ನಮಗೆ ಕನ್ಫ್ಯೂಸ್ ಆಗ್ತಿರುತ್ತೆ. ಭಾಳಷ್ಟು ಜನ ಇಲ್ಲಿ ಮೋಸ ಹೋಗ್ತಾರೆ. ನನ್ನ ಒಂದು ಒಪಿನಿಯನಲ್ಲಿ ನೀವು ನಿಜವಾದ ಜ್ಯೋತಿಷನ ಕಂಡುಹಿಡಿಬೇಕು ಅಂತಂದರೆ ಒಬ್ಬ ಜ್ಯೋತಿಷಿ ಹತ್ರ ಹೋದಾಗ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ 3 ಘಟನೆಗಳು ಅಟ್ಲೀಸ್ಟ್ ಹೇಳಬೇಕಾದ್ದು. ಹೇಗೆ ಹೇಳೋದು ಅಂದರೆ ಟೈಮಿಂಗ್ ಸಮೇತವಾಗಿ, ಅಂದರೆ ಈ ಆಯಾ ಒಂದು ಕಾಲಘಟ್ಟದಲ್ಲಿ ಆ ಟೈಮ್ ಪೀರಿಯಡಲ್ಲಿ ಆಯಾ ಮಂತ್ಗಳಲ್ಲಿ ಈ ಥರ ಆಗಿರೋ ಸಾಧ್ಯತೆ ಇದೆ ಅಂತ ಹೇಳಿದ್ರು ಹೇಳಬೇಕಾಗತ್ತೆ. ಇದರಿಂದ ನಮಗೊಂದು ನಂಬಿಕೆ ಬರುತ್ತೆ, ಭವಿಷ್ಯ ಕೂಡ ಅವರು ಹೇಳ್ತಾರೆ ಅಂತೇಳಿ. ಒಂದೊಂದು ಸಲ ನಾವು ಕೊಟ್ಟಿರೋ ಬರ್ತ್ ಟೈಮ್ ಸರಿ ಇರೋದಿಲ್ಲ. ಆ ಬರ್ತ್ ಟೈಮ್ನ ಅವರು ರೆಕ್ಟಿಫೈ ಮಾಡಬೇಕು. ಅಂದರೆ ಲಗ್ನವನ್ನು ಬದಲಾವಣೆ ಮಾಡಿ. ಯಾಕೆಂದರೆ ಲಗ್ನದಿಂದಲೇ ಕೂಡ ನಾವು ಭವಿಷ್ಯವನ್ನು ಹೇಳೋಕ್ಕೆ ಸಾಧ್ಯ. ಲಗ್ನದಲ್ಲಿ ಬದಲಾವಣೆ ಮಾಡೋದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ನಡೆದ ಘಟನೆಗಳನ್ನ ನೋಡಿ ತಿದ್ದಿ ನಿಮ್ಗೆ ಈ ಲಗ್ನ ಅಂತ ಕಂಡುಹಿಡಬೇಕು. ನೀವು ಕೊಟ್ಟಿರೋ ಟೈಮನ್ನೇ ಹಾಕಿ ನಿಮ್ಮ ಜಾತಕವನ್ನು ಹೇಳೋದು ಅಷ್ಟು ಸರಿಯಲ್ಲ. 3ನೇದು ಪರಿಹಾರ ಹೇಳುವಾಗ ಬೃಹತ್ ಪರಾಶರ ಹೊರಶಾಸ್ತ್ರದಲ್ಲಿರುವಂತಹ ಪರಿಹಾರವನ್ನು ಹೇಳಬೇಕಾಗುತ್ತೆ. ಆ ಪೂಜೆ, ಈ ಪೂಜೆ, ಜೆಮ್ ಸ್ಟೋನ್ಸು, ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡು, ಕರಂಗುಲಿ ಮಾಲ, ಆಮೇಲೆ ದೊಡ್ಡ ದೊಡ್ಡ ಹೋಮಗಳನ್ನು ಸಜೆಸ್ಟ್ ಮಾಡ್ತಿದ್ರೆ ಇದು ನಿಜವಾದ ಜ್ಯೋತಿಷ ಪದ್ಧತಿ ಅಲ್ಲ. ಏಕೆಂದರೆ ಬೃಹತ್ ಪರಾಶರ ಹೊರಶಾಸ್ತ್ರದಲ್ಲಿ ಕೇವಲ ದಾನ ಮತ್ತು ಮಂತ್ರ ಜಪಗಳ ಬಗ್ಗೆ ಹೇಳಿದೆ. ಅದನ್ನ ಯಾರು ಬೇಕಾದ್ರೂ ಮಾಡ್ಕೋಬೋದು. ಇದ್ರ ನಂತರದಲ್ಲಿ ಜ್ಯೋತಿಷದು ನಿಮ್ಮ ಭವಿಷ್ಯವನ್ನೇ ಚೇಂಜ್ ಮಾಡ್ತೀನಿ ಅಂತ ಹೇಳಬಾರ್ದು. ನಿಮ್ಮ ಒಂದು ಕರ್ಮಕ್ಕೆ ಅನುಸಾರವಾಗಿ ಆಯಾ ಟೈಮ್ ಪೀರಿಯಡಲ್ಲಿ ಯಾವುದು ಒಳ್ಳೆಯದು ಕೆಟ್ಟದ್ದು ನಡೆಯೋ ಸಾಧ್ಯತೆ ಇದೆ ಅಂತ ಮಾತ್ರ ಹೇಳಬೇಕಾಗುತ್ತೆ. ಭವಿಷ್ಯವನ್ನು ಯಾರೂ ಚೇಂಜ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸೊ ಇಷ್ಟೆಲ್ಲ ಗಮನದಲ್ಲಿಟ್ಕೊಂಡು ನೀವು ಜ್ಯೋತಿಷ್ಯವನ್ನು ಕೇಳಬೇಕಾಗತ್ತೆ. ಮತ್ತು ಕೆಲವು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ 10 ನಿಮಿಷದಲ್ಲಿ 20 ನಿಮಿಷದಲ್ಲಿ ಎಲ್ಲ ಇಡೀ ಕುಟುಂಬದವ್ರದ್ದೇ ಜ್ಯೋತಿಷ್ಯ ಹೇಳ್ಬಿಡ್ತಾರೆ ಕೆಲವರು. ಅದು ಸಾಧ್ಯನೇ ಇಲ್ಲ. ಯಾಕೆಂದರೆ ಒಂದು ಜಾತಕವನ್ನು ಟೈಮ್ ತೊಗೊಂಡು ಅನಲೈಸ್ ಮಾಡಬೇಕು. ಯಾಕೆಂದರೆ ಲಗ್ನ ಕುಂಡಲಿ, ನವಾಂಶ ಕುಂಡಲಿ ಹತ್ರ ಷೋಡಶ ವರ್ಗಗಳಿದೆ. ಆಮೇಲೆ ಅಷ್ಟಕ ವರ್ಗಗಳನ್ನ ನೋಡಬೇಕಾಗತ್ತೆ. ಮ್ಯಾನ್ಯಲ್ ಕ್ಯಾಲ್ಕುಲೇಷನ್ಗಳು ಮಾಡಬೇಕಾಗತ್ತೆ. ಸಾಫ್ಟ್ವೇರ್ ಇದ್ದರೂ ಕೂಡ ಬಹಳ ಟೈಮ್ ಹಿಡಿಯುತ್ತೆ. ಸೊ ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಗ್ಲ್ಯಾನ್ಸ್ ಮಾಡಿದ ತಕ್ಷಣವೇ ಯಾರು ಕೂಡ ಜಾತಕವನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ಇಷ್ಟು ಗಮನದಲ್ಲಿ ಇಟ್ಕೊಳ್ಳಿ. ಹಾಗೆಯೇ ರಾಶಿ ಭವಿಷ್ಯವನ್ನು ಹೇಳುವಾಗ ಬಹಳಷ್ಟು ವಿಚಾರಗಳನ್ನು ಗಮನಿಸಬೇಕಾಗತ್ತೆ. ಇಲ್ಲಿ ಮಂತ್ರೇಶ್ವರನ ಫಲದೀಪಿಕೆ ಗ್ರಂಥವನ್ನು ನಾನು ಆಧಾರವಾಗಿ ಹೇಳ್ತೀನಿ. ಇಂಡಿಕೇಶನ್ಸ್ ಮಾತ್ರ. ಬಟ್ ನಿಮಗೆ ನಡೆದಿರುವಂಥ ದಶೆ, ನಿಮ್ಮ ಲಗ್ನ, ಇದ್ರ ಮೇಲೆ ನಿಮ್ಮ ಭವಿಷ್ಯ ನಿರ್ಧಾರ ಆಗುತ್ತೆ. ಈ ಮೀನ ರಾಶಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ರಾಶಿಯಲ್ಲಿರುವಂಥ ಶನಿ ಗ್ರಹ ಬಹಳ ಒಂದು ಉತ್ತಮವಾಗಿರುವಂತಹ ಒಂದು ಪೊಸಿಷನಲ್ಲಿ ಇಲ್ಲದೇ ಇದ್ದರೂ ಸಹ ವಿವಾಹವನ್ನು ವಿಳಂಬ ಮಾಡುವ ಸಾಧ್ಯತೆ ಇದೆ. ಮದುವೆಗಳನ್ನು ಕಟ್ಟಾಗೋ ಸಾಧ್ಯತೆ, ಎಂಗೇಜ್ಮೆಂಟ್ ಆಗಿ ಡಿಲೇ ಆಗೋ ಸಾಧ್ಯತೆ, ನಾನಾ ಥರದ ಸಮಸ್ಯೆಗಳು ವಿವಾಹಕ್ಕೆ ಸಂಬಂಧಪಟ್ಟ ಬರೋ ಸಾಧ್ಯತೆ ಇರುತ್ತೆ. ಯಾಕೆಂದರೆ 12ನೇ ಮನೆ ಅಧಿಪತಿ ರಾಶಿಯಲ್ಲಿ ಇರುವಂಥದ್ದು. ಎಗೈನ್ ಇದು ನಾವು ಸಾಡೆ ಸಾತಿಯನ್ನು ಗಮನಿಸೋದಾದರೆ ಸಾಡೆ ಸಾತಿ ಬಗ್ಗೆ ತುಂಬ ಕನ್ಫ್ಯೂಷನ್ಸ್ ಇದೆ. ಹನುಮಾನ್ ಚಾಲೀಸವನ್ನು ಹೇಳೋದು, ಆಂಜನೇಯನ ದರ್ಶನ ಮಾಡುವಂಥದ್ದು ಭಾಳ ಒಳ್ಳೆಯದು. ಬಟ್ ಸಾಡೆ ಸಾತಿನ ನಾವು ಕರೆಕ್ಟಾಗಿ ಕನ್ಸಿಡರ್ ಮಾಡಬೇಕು ಅಂತಂದರೆ ಅಷ್ಟಕ ವರ್ಗದಲ್ಲಿ ಶನಿ ಗ್ರಹಕ್ಕೆ ಭಿನ್ನಾಷ್ಟಕ ವರ್ಗದಲ್ಲಿ ಕಮ್ಮಿ ಪಾಯಿಂಟ್ಸ್ ಇರಬೇಕು. ಕ್ಯಾಲ್ಕುಲೇಟ್ ಮಾಡಿ ನೋಡಬೇಕಾಗತ್ತೆ ಎಷ್ಟು ಪಾಯಿಂಟ್ಸ್ ಇಟ್ಕೊಂಡಿದೆ. ಅಲ್ಲಿ ಸಂಚಾರ ಮಾಡುವಾಗ ಕಮ್ಮಿ ಪಾಯಿಂಟ್ಸ್ ಇದ್ದಾಗ ಸಮಸ್ಯೆಗಳು ಬರುತ್ತೆ. ಸೊ ಇದನ್ನೆಲ್ಲ ಬಿಟ್ಟು ನಾವು ಸುಮ್ಮನೆ ಸುಮ್ಮನೆ ಸಾಡೆ ಸಾತಿ, ಅಷ್ಟಮ ಶನಿ, ಪಂಚಮ ಶನಿ ಅಂತ ಭಯ ಪಡೋದು ವೇಸ್ಟ್. ಇದಕ್ಕೊಬ್ಬ ಎಕ್ಸ್ಪೀರಿಯನ್ಸ್ಡ್ ಅಸ್ಟ್ರಾಲಜರು ನಮಗೆ ಬೇಕಾಗತ್ತೆ. ಸೊ ಈ ಬಗ್ಗೆ ನಾವು ನೋಡಿದಾಗ ಸಾಡೆ ಸಾತಿಗೆ ಪರಿಹಾರವಿದೆ, ಮಾಡ್ಕೊಳ್ತಾ ಹೋಗಿ. ಬಟ್ ಸಾಡೆ ಸಾತಿಯಲ್ಲಿ ಪಾಸಿಟಿವ್ ಘಟನೆಗಳು ನಡೆಯುತ್ತೆ. 2ನೇದು ಬಂದು ವಿವಾಹದ ಸಂಬಂಧಪಟ್ಟ ಶುಭ ಕಾರ್ಯಗಳು ನಡೆಯೋ ಸಾಧ್ಯತೆ ಭಾಳ ಕಡಿಮೆ. 3ನೇದು ಬಂದು ಉದ್ಯೋಗದಲ್ಲಿ ಮಾತ್ರ ಹೊಸ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಿದ್ರೆ ಅವಕಾಶ ಸಿಗುತ್ತೆ ಯಾರಿಗೆ, ಮೀನರಾಶಿಯವರಿಗೆ. 2ನೇದಾಗಿ ಬಂದು ಉದ್ಯೋಗದಲ್ಲಿ ಪ್ಲೇಸ್ ಚೇಂಜ್ ಆಗೋದು, ಪೊಸಿಷನ್ ಚೇಂಜ್ ಆಗುವಂಥದ್ದು, ಪ್ರಮೋಟ್ ಆಗುವಂಥ ಅವಕಾಶಗಳು ಬರುತ್ತೆ. ಆಮೇಲೆ ಉದ್ಯೋಗಕ್ಕೆ ತುಂಬ ಇಂಟರ್ವ್ಯೂಸ್ ಕೊಟ್ಟಿರ್ತಾರೆ, ವೆಯ್ಟ್ ಮಾಡ್ತಾರೆ ಬೆಟರ್ ಜಾಬಿಗೋಸ್ಕರ, ಅಲ್ಲೂ ಕೂಡ ಅವಕಾಶಗಳಾಗುತ್ತೆ. ಮ್ಯಾಕ್ಸಿಮಮ್ ಪ್ರೋಗ್ರೆಸ್ಸು ಈ ರಾಶಿಯವರಿಗೆ ಹಾಗೇ ಆಗುತ್ತೆ. ಟ್ರಾನ್ಸಿಟ್ಟಿಂದ ಈ ಗ್ರಹಗಳೆಲ್ಲ ಅಲ್ಲಿ ಸೇರ್ಕೊಂಡಿರುವಂಥದ್ದು ನನ್ನ ಪ್ರಕಾರ ಬಹಳ ಒಳ್ಳೆಯದು. ವಿದೇಶದಲ್ಲಿ ಜಾಬ್ ಟ್ರೈ ಮಾಡಿದ್ರು ಬಹಳ ಒಳ್ಳೆಯದು. ಎಗೈನ್ ಇಲ್ಲಿ ಚತುರ್ಥ ಭಾವಕ್ಕೆ ಗುರುಗ್ರಹ ಬಂದಿರೋದು, ಪ್ರಾಪರ್ಟಿ, ವೆಹಿಕಲ್ಲು ಏನೋ ಒಂದು ತಗೊಳ್ಳೋ ಪ್ಲ್ಯಾನಲ್ಲಿ ಇದ್ದಂಥವ್ರಿಗೆ ಶುಭ ಸಮಾಚಾರ. ಆಮೇಲೆ ಮನೆಯಲ್ಲಿ ಬಹಳ ನೆಮ್ಮದಿಯ ವಾತಾವರಣ ಇದೆ. ಈಗ ತುಂಬ ಜನಕ್ಕೆ ಸಹ ನಮ್ಮ ಮನೇಲಿ ನೆಮ್ಮದಿ ಇಲ್ಲ, ಟೆನ್ಷನ್ ಅಂತ ಹೇಳ್ತಾರೆ. ಆ ಒಂದು ಆಹ್ಲಾದಕರವಾಗಿರುವಂಥ ಘಟನೆಗಳು ಆ ಮನೇಲಿ ನಡೀಬೋದು. ಶುಭ ಸಮಾರಂಭಗಳು, ಹಿಂದೂ ಧರ್ಮದಲ್ಲಿ ಎಷ್ಟೊಂದು ಪೂಜೆಗಳು ಎಲ್ಲ ಇವೆಲ್ಲ ನಾವು ಬಿಡ್ತಾ ಇದ್ದೀವಿ. ಇವೆಲ್ಲ ಜನಗಳನ್ನ ಒಂದು ಮಾಡೋದಕ್ಕೆ, ಒಗ್ಗಟ್ಟು ಮಾಡೋದಕ್ಕೆ ಮಾಡಿರುವಂತಹ ಒಂದು ಪದ್ಧತಿಗಳು. ನಾವೇನು ಮಾಡ್ತೀವಿ, ಈಗ ಕಂಪ್ಯೂಟ್ರ್, ಮೊಬೈಲಿಂದ ನಾವೇನು ಮಾಡ್ತೀವಿ, ಅಲ್ಲೇ ನಾವು ಫೋಕಸ್ಡ್ ಆಗಿರ್ತೀವಿ ಹೊರತು ಈ ಆಚರಣೆಗಳಲ್ಲಿ ಒಂದು ಸೈಕಾಲಜಿಕಲ್ ಪಾತ್ರ ಇದೆ. ಅದು ನಮ್ಮನ್ನು ಒಂದು ಮಾಡೋದು, ಒಗ್ಗಟ್ಟು ಮಾಡೋದು, ಜನಗಳನ್ನ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು, ಗಲಿಬಿಲಿಯನ್ನು, ಒಂದು ಆ್ಯಕ್ಟಿವ್ನೆಸ್ನ ಅದು ಕ್ರಿಯೇಟ್ ಮಾಡಿದೆ. ಅದನ್ನು ನಾವು ಬಿಡಬಾರ್ದು.
ಇದ್ರ ಜೊತೆಯಲ್ಲಿ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡುವಂಥ ಅವಕಾಶಗಳು, ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ಶನಿಗ್ರಹ ಬಂದು ರಾಶಿಯಲ್ಲಿ ಇರೋದ್ರಿಂದ ಯೂಶ್ವಲಾಗಿ ಸ್ವಲ್ಪ ಕೈಕಾಲು ಮೂಳೆಗಳಿಗೆ ಸಂಬಂಧಪಟ್ಟಂಥ ಇಶ್ಯೂಸ್ ಬಂದರೂ ಸಹ ಆಯುಷ್ಯವನ್ನು ಕರುಣಿಸ್ತಾನೆ, ಆರೋಗ್ಯದಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಇರುತ್ತೆ. ಗುರುಗ್ರಹವನ್ನು ನಾನು ಸಂಚಾರನೇ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಇವೆಲ್ಲ ಬಹಳ ಉತ್ತಮ ಅಂತ ಹೇಳ್ಬೋದು.